ಮನುತ ನಾಮ ಜಯ ಕಾಮ ಛಾಮರ ಪರೋ ನಾಮ ಭೀಮ ಪರಸೀಮ ರಾಮ ಹರನೇಮ ಪರನಾಮ ಸುಪ್ರಾಮ ರಾವಣ ಸರ್ವಭೌಮಾಜ್ಞಿ ಜಯ ಪರ ಬಹುಪರ ಘನದಿಂ ಶೌರ್ಯ ಸಾಹಸವೇ ಗೆಲಿದಂ ಸುರಲೋಕದಿ ಘನದಿಂ ಶೌರ್ಯ ಸಾಹಸವೇ ವರದೀರ ಪ್ರತಾಪಂ ಸರಿಸಾಟಿಯೇ ಘನಪೌಲಕ್ಷವಂತ ಕುಲತಿಲಕ ಲಂಕೆ ಬಲವಾಗಿರಲ್ ನಾಮೆರವೇ ಮೂಜಗದೆ ಪರಶಿವನ ವರಬಲದೆ ಶೌರ್ಯ ಸಾಹಸದಿ ಧ್ವಜವ ಮೆರೆಸಿ ಗೆಲ್ಲಿದೆ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ಮಗನ ರಾಜಾ ಪೂರಿತೌ ಪ್ರಸಿದ್ಧರಿರಪೌ ಪ್ರಚಂಡ ಪರಾಕ್ರಮ ಶೋಭಿತೌ पूरितौ प्रसिद्धरिरपौ प्रचण्ड पराक्रम शोभितौ सदा शिवनवर विभूति विलसित सदा शिवनवर विभूति विलसित यशो भाग्य निज यशो लब्ध विजय राघव ಮೆಲಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ನಾಸ ವಿಜಯ ಮಧುವ ಕರ ಪಿಡಿದು ನಡೆದು ದಶ ವಿಷಯ ಗೆಲ್ಲಿದು ವಿಜಯ ಮಧುವ ಕರ ಪಿಡಿದು ನಡೆದು ದಶ ವಿಷಯ ಗೆಲ್ಲಿದು ಅಖಿಲ ಲೋಕದಲ್ಲಿ ಸಮಾನರಹಿತ ಅಖಿಲ ಲೋಕದಲ್ಲಿ ಸಮಾನರಹಿತ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖ ಸರಿ ಸಮರ ವಿಜಯ ರಾಯವ ಮೆರಸಿ ಗೆಲ್ಲಿದೆ ದಶ
ವಿಭೀಷಣ ಅಖಂಡ ಅವನಿ ಮಂಡಲದ ಅಕಳಂಕ ಕೀರ್ತಿ ಪ್ರಚಂಡನೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಅರಿದು ಭೂಮಂಡಲ ಪರ್ಯಂತ ರಣದೇವತೆಗಳಿಗೆ ಔತಣ ಮಾಡಿಸಿದ ಮಹಾಮಂಡಲಾಧೀಶ್ವರರು ಅಖಂಡ ಅವನಿ ಮಂಡಲದ ಪಡವಿ ಪಟ್ಟದೊಡೆತನವನ್ನು ನನ್ನ ಹಸ್ತಪೀಠಕ್ಕೊಪ್ಪಿಸಿದ ಮಹಾಮಂತ್ರಿಗಳೇ, ಧೀರರೋಳ್ ಧೀರ ಧೀರರೋಳ್ ಧೀರ ಅತಿ ಭುಜಬಲ ಪರಾಕ್ರಮ ನೆನೆಸಿ ನನ್ನ ಭುಜಬಲಕ್ಕೆ ಸರಿಸಮಾನವಾಗಿರುವ ವಿಭೀಷಣ ಕುಂಭಕರ್ಣಾದಿಗಳೇ, ಪಂಪಾಪತಿ ವಿರೂಪಾಕ್ಷನ ಅಕ್ಷಯ ಕೃಪಾ ಕಟಾಕ್ಷದಿಂದಲೂ ಮಹಾನ್ ಶಿವಭಕ್ತೆ ಕೈಕಸಾದೇವಿಯ ಸೈಕಸಾಲಿಂಗಾರ್ಚನೆಯ ಪೂಜಾ ಫಲಗಳಿಂದಲೂ ನಮ್ಮ ದೀರ್ಘ ದಿಗ್ವಿಜಯ ದಂಡಯಾತ್ರೆಯು ಪರಿಸಮಾಪ್ತಿಯಾಯಿತಷ್ಟೇ. ಈಗಿರುವಲ್ಲಿ ಪೌಲಶ ಬ್ರಹ್ಮನ ಮೊಮ್ಮಗನು ವಿಶ್ವ ವಸುವಿನ ಸುಪುತ್ರನು ವಿಶ್ವದೋಳ್ ಪ್ರಖ್ಯಾತಿಯನ್ನು ಪಡೆದು ಸ್ವಸಾಮರ್ಥ್ಯ ಬಲದೋಳ್ ಸ್ವರ್ಣಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವೇ ನಾಚುವಂತಹ ಸಂಪತ್ತನ್ನು ಹೊಂದಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಕೀರ್ತಿಯನ್ನು ಪಡೆದಿರುವ ಈ ತ್ರಿಭುವನ ಭೀಕರ ಭಯಂಕರನಿಗೆ ಅವನ ಆರು ಸರಿಸಮಾನರು. ಈ ತ್ರಿಭುವನ ಭೀಕರ ಭಯಂಕರ ಆಳ್ವಿಕೆಯಲ್ಲಿ ದೇವಾನುದೇವತೆಗಳಾಗಲಿ ಅಷ್ಟದಿಕ್ಪಾಲಕರಾಗಲಿ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಪ್ಪರಾಜ ಆದಿ ಎಲ್ಲರೂ ನನ್ನ ಆಜ್ಞಾನುಸಾರ ನಡೆಯುವರೆ. ಸರಿಯಾಗಿ ತಿಳಿಸಿ. ಮಹಾಪ್ರಭು ಪ್ರಾಸ್ಥ ಹೀರ ಹೀರ ಭೀಕರ ಅವರ ಕಂಠೀರವೋ ಹೀರ ಹೀರ ಭೀಕರ ಅವರ ಕಂಠೀರವೋ ಸೊಕದಿ ತ್ವರಿತ ಬಲದಿ ಸೊಕದಿ ತ್ವರಿತ ಬಲದಿ ಥರನಿಗೆ ಜಯ ಜಯ ಥರೆಂದನಿಗೆ ಜಯ ಜಯ ಥರನಿಗೆ ಜಯ ಜಯ ಹರ ಶಿವನಿ ವರವ ಪದದ ಕಾಧೀಶ್ವರ ಶಿವನಿ ವರವ ಪಡದ ರಂಗೋದೀಶ್ವರ ನಿರುತ ಸುಖದಿ ತ್ವರಿತ ಬಲದಿ ನಿರುತ ಸುಖದಿ ತ್ವರಿತ ಬಲದಿ ಥರಂಗನಿಗೆ ಜಯ ಜಯ ಥರಂಗನಿಗೆ ಜಯ ಜಯ ಥರಂಗನಿಗೆ ಜಯ ಜಯ. ನಿಜ ಪ್ರಭು ನಿಜ, ನಿಮಗೆ ಸಾರಿ ಸಾಗಿ ಹೋದವರು 14 ಲೋಕದಲ್ಲೇ ಯಾರು ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಪುರುಷಾದಿಗಳು ಸ್ವರಹರಿಸಿ ನಡಗುವರು. ರಾಜಮಾತೆಯಾದ ಕೈಕಾದೇವಿಯ ಪುತ್ರನಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಹರಿಯ ಹಿಡಿಯಲು ಹೋದ ಅಮಿತ ಪರಾಕ್ರಮ ನೀವಲ್ಲವೇ? ನಿಜ ನಿಜ ಪ್ರಭು. ದರನುಗೆರೆಯುವೆ ಮರದೊಳಗೆ ದರನುಗೆರೆಯುವೆ ಮರದೊಳಗೆ ಸುರರ ಕಳೆದಿಡುವೆ ದರೆಯೊಳಗೆ ಸುರರ ಕಳೆದಿಡುವೆ ದರೆಯೊಳಗೆ ದರನುಗೆರೆಯುವೆ ಮರದೊಳಗೆ ಯಕ್ಷ ಗರುಡ ಗಂಧರ್ವರ ಹಿಡಿದು ಗದೋಗೋತ ದೆಂಬೆಟ್ಟೆ ಬರೆಯುವೆ ಯಕ್ಷ ಗರುಡ ಗಂಧರ್ವರ ಹಿಡಿದು ಗದೋಗೋತ ದೆಂಬೆಟ್ಟೆ ಬರೆಯುವೆ ದರೆಯನ್ನು ಗೆರೆಯುವೆ ಮರದೊಳಗೆ ದರೆಯನ್ನು ಗೆರೆಯುವೆ ಮರದೊಳಗೆ ದರೆಯನ್ನು ಗೆರೆಯುವೆ ಮರ
ವಿಭೀಷಣ, ಏನೆಂದು ನುಡಿಯುತ್ತಿರುವೆ? ಒಂದೇ ಗರ್ಭದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯಲ್ಲಿ ಮಲಗಿದ್ದು ಅತುಳ ಪರಾಕ್ರಮಿ. ನಿಜ ಪ್ರಭು, ನಿಜ. ಒಟುಮಠ ವೀರಸಿಂಹನೆಂದೆನಿಸಿ ನಿಜದೊಳ ರಾಮ ಕುಂಭಕರ್ಣರೆಂಬ ಸಹೋದರರು ತಿಳಿದದ್ದು ನಿಂತರೆ ದರ ಎಳೆಯುವುದೇ? ಶತ್ರುಗಳು ಎದುರಾಗುವರೆ? ಅಜ ಹರಿ ಇಂದ್ರಾದಿ ದೇವತೆಗಳೇ ಕರಗಡ ನಡುಗುವರು. ಅಮಿತ ಪರಾಕ್ರಮಿಶಾಲಿ ಆದ ನಮ್ಮ ಅಗ್ರಜ ಸಾಧನೆಯು ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ 2 ತೋಳುಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟ ತರದ ಹಸುರ ನಾರ್ಯ ಧರ್ಮ ಸಂಚಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ದಿನಗಳನ್ನೇ ಭಜಿಸುತ್ತ ಮೃತ್ಯು ದೇವತೆಯು ಸೋದರಿಯಲ್ಲದೆ ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುರಿದು ನಿಂತರೆ ಮಕ್ಕಳನ್ನೇ ಎಚ್ಚರ ಬರುವುದು. ಎಚ್ಚರವಿರಲೇ, ಲೋಕಲೋಕಕ್ಕೆ ಎಚ್ಚರವಿರಲೇ, ಎಚ್ಚರವಿರಲಿ. ರಾಸ್ತ, ಸಾಕು ಸಾಕು. ನಿಮ್ಮಂಥವರು ಹೊಗಳಿಕೆ ಮಾತುಗಳೆಂದರೆ ನಮ್ಮ ಅಣ್ಣನು ಒದಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದನ್ನು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಕೊನೆಗೆ ನಿರ್ಮಲ ಭಾವದವರಾದ ಗಗನಸಖಿಯ ಸ್ಪರ್ಶ ಮಾಡಿ ಕೊನೆಗೆ ವೇದವತಿಯ ಶಾಪಕ್ಕೆ ಗುರಿಯಾಗಿರುವರೆ ಈ ನಮ್ಮ ಅಗ್ರಜರು. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯಲ್ಲಿ ಮಲಗಿದ್ದು ಅತುಳ ಪರಾಕ್ರಮಿ ಭೀಕರನು ರಾಕ್ಷಸರಲ್ಲಿ ದಿವಿಜರಲ್ಲಿ ಜೀವನಂತೆ ನಾವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜರನ್ನು ನೀನೇ ಆಡಿಸುತ್ತಿರುವೆಯಾ? ಭಲೆ ಭಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ಪರಾಕ್ರಮವನ್ನ? ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮದೇವನನ್ನು ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವನು. ಇನ್ನು ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವನು. ಅಷ್ಟದಿಕ್ಪಾಲಕರೇ ನನ್ನ ಅರಮನೆಯ ಅಲಂಕಾರಗಳಾಗಿರುವರು. ದಿಗ್ಭಿಕ್ತಿಗಳ ಬೆರೆದು ಹರಿದು ಸಮಸ್ತ ಪೃಥ್ವಿಯ ರಾವಣನು ಗರುಡನ ಭಕ್ತನು 14 ಲೋಕಗಳಲ್ಲಿ ಆತನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಶಕಂಠ ರಾವಣನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಥದ ಗಿರಿಯ ಮೇಲೆತ್ತಿ ನಲಿದವನು ನಾನು. ಮುಖಣ್ಣ ಶಿವನೆ ಮುಗ್ಗರಿಸಿ ನಿಜ ಭಕ್ತನಾದ ಎನ್ನನ್ನು ನೋಡಿ ಕರುಣಿಸಿ ವರವಿತ್ತು ಜಗವೇ ತಲ್ಲಣಗೊಳಿಸುವಂತೆ ಮಾಡಿದ ಈ ದಶಕಂಠ ರಾವಣನಿಗೆ ಅದಾರು ಸಾಟಿ. ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ. ಶಿವ ಎಂಬ 2 ಅಕ್ಷರದಿಂದಲೇ ನನ್ನ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಕಬರ್ದಿಯನ್ನು ಪಂಚಭೂತಗಳ ಒಡೆಯಾದ ಆ ಪರಶಿವನನ್ನು ಆರಾಧಿಸಿ ನವ ವ್ಯಾಕರಣ ಎಂಬ ಪಂಡಿತನೆಂಬ ಬಿರುದಾಂಕಿತನು ನಾನು. ಮಹಾಪ್ರಭು, ಸರಿಯಾಗಿ ನೋಡಿದರೆ ಮಹಾಪ್ರಭು ಆಡಾಡ ಮಹಾಪ್ರಭು ಖಾಲಿ ಕೊಟ್ಟುವೆ ನೆಟ್ಟುತ ಕೊಟ್ಟುತ ಪೊಡಿ ಪುಡಿ ಮುಟ್ಟುತ ನೆಟ್ಟುತ ಕೊಟ್ಟುತ ಪೊಡಿ ಪುಡಿ
ನೆಟ್ಟುತ ಕ್ರೋಧ ಕೊಟ್ಟುತ ಪರಮಯೋಧ ನೆಟ್ಟುತ ಕೊಟ್ಟುತ ನೆಟ್ಟುತ ಕೊಟ್ಟುತ ನೆಟ್ಟುತ ಕೊಟ್ಟುತ ಪುಡಿ ಪುಡಿ ಕೊಟ್ಟುತ ಕಾಣಿ ದೊಟ್ಟುವೆ ಕಾಣಿ ದೊಟ್ಟುವೆ ಕಾಣಿ ದೊಟ್ಟುವೆ. ಸರಿಯಾಗಿ ಹೇಳಿದರೆ ಮಹಾಪ್ರಭು, ನಿಮ್ಮ ನುಡಿಯು ಏರಿಯ ಹೋದವನಿಗೂ ಈ ರಕ್ತವನ್ನು ತಂದಂತಾಯಿತು. ಅದ್ಯಾವ ಜನ್ಮದ ಪುಣ್ಯವೋ, ಅದ್ಯಾವ ದೈವ ಬಲವೋ ನಿಮ್ಮಂತವರ ಬಳಿ ಮುಖ್ಯಮಂತ್ರಿ ಆದದ್ದು ಸಾರ್ಥಕವಾಯಿತು, ಸಾರ್ಥಕವಾಯಿತು. ನಿಜ ನಿಜ. ಕಟುಬಟ ವೀರ ಸಿಂಹನೇ ಜನಿಸಿ ತಿಜದೋ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದ ನಿಂತರೆ ದರೆಯುಳಿಯುವುದೇ, ಶತ್ರುಗಳು ಎದುರಾಗುವರೇ, ಅಜ ಹರಿ ಇಂದ್ರಾದಿ ದೇವತೆಗಳ ಗಡಗಡ ನಡುಗುವರು. ಅಮಿತ ಪರಾಕ್ರಮಿಶಾಲಿಯಾದ ನಮ್ಮ ಅಗ್ರಜನ ಸಾಧನೆಯು ಸಾಮಾನ್ಯವಾದದ್ದೇ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತಂದೆಯ ತೋಳುಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರಧಾರ್ಯ ಗರ್ಭ ಸಂಚಾತರು ಈ ರಾವಣ ಕುಂಭಕರ್ಣ. ಹೀಗಿರುವಲ್ಲೇ ಶತ್ರುವಂತಿರಲಿ ಮೃತ್ಯು ದೇವತೆಯು ಮುಟ್ಟಲಾರನು. ಕಾರಣ ಅಚಲವಾದ ಭಕ್ತಿಯಿಂದ ನಿಟ್ಟ ನಿರಂಜನನ್ನೇ ಬಯಸುತ್ತಾ ಮೃತ್ಯು ದೇವತೆಯನ್ನೇ ವಶ ಮಾಡಿಕೊಂಡ್ರು ನಮಗೆ ಶತ್ರುಗಳಂತಲೇ. ಮೃತ್ಯು ದೇವತೆಯು ಸೋದರಿ ಅಲ್ಲದೆ ಅವಳೆಂದಿಗೂ ವಿರೋಧಿ ಅಲ್ಲ. ನಾವು ಮುರಿದು ನಿಂತರೆ ಮಕ್ಕಳನ್ನೇ ಎಚ್ಚರ ಪಡುವನು. ಎಚ್ಚರವಿರಲಿ, ಲೋಕ ಲೋಕಕ್ಕೆ ಎಚ್ಚರವಿರಲಿ, ಲೋಕ ಲೋಕಕ್ಕೆ ಎಚ್ಚರವಿರಲಿ. ಹೌದೌದು ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100ರಷ್ಟು ಸತ್ಯ. ಈ ಶತಕೋಟಿ ವಿಸ್ತಾರವಾದ ಸರದಿಯನ್ನು ದಾಟಿ ಬರಲು ದೇವಾನು ದೇವತೆಗಳೇ ಆಗಲಿ, ಅಷ್ಟದಿಕ್ಪಾಲಕರೇ ಆಗಲಿ, ಹೆಚ್ಚೇನು ಕುಂಭಕರ್ಣ, ಆ ನನ್ನ ಆಜನ್ಮ ಶತ್ರು ವೈರಿ ಅರಿಗೂ ಸಹ ಸಾಧ್ಯವಿಲ್ಲ. ರಾಜೇಂದ್ರ, ಪುಣ್ಯಕೋಟಿ ಸಮಕ್ಷಕಂ ಪುಷ್ಪಕೋಟಿ ಸಮಸ್ತಮನೋ ಶತಕೋಟಿ ಸಮಂ ಧ್ಯಾನ ಧ್ಯಾನಕೋಟಿ ಸಮಂ ಜಪ ಸಮಂ ಜಪ ಸಮಂ ಜಪ. ರಾವಣೇಶ್ವರ, ವಿಜಯಲಕ್ಷ್ಮಿಯು ನಿನ್ನ ಸೋದರಿಯೂ ಅಲ್ಲ, ನಿನ್ನ ಸೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಪತಿನಾಗಿ ದುಷ್ಕರ್ಮ ಕಾರ್ಯಗಳನ್ನು ಮಾಡುತ್ತಾ ಯಾರು ಸತ್ಕರ್ಮಶೀಲರಾಗಿ ತನ್ನ ಕರ್ಮವನ್ನು ಆಚರಿಸುವರೋ ಅವರಿಗೆ ವಿಜಯಲಕ್ಷ್ಮಿ ಒಲಿಯುವಳು. ದೈವವು ಕಾಪಾಡೋದು. ವಿಭೀಷಣ, ಈ ನಿನ್ನ ನಿಂದಾಸ್ತ್ರಗಳನ್ನು ಕೇಳಿ 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 ಕ್ರೋಧಾವೇಶವನ್ನು ನಾನೇ ನುಂಗಿಕೊಳ್ಳುತ್ತೇನೆ. ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತನಾಡಿದ್ದರೆ ಇಷ್ಟೊತ್ತಿಗಾಗಲೇ ಅವರ ಶಿರಸ್ಸು ಸರದಿಯಲ್ಲಿ ಏನಿದು ರೋದನ ಧ್ವನಿ? ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು ತಂಗಿಯ ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಪ್ರಭು. ಮುಂಜಾನೆಯೇ ಮಂಜು ಕವಿದ ವಾತಾವರಣ. ಶಿವಪೂಜೆ ಮಾಡುವಾಗಲೂ ಸಂಶಯದ ದಾರುಣ ಜ್ವಾಲೆ. ಎಡಗಣ್ಣು ಒದರುತ್ತಿತ್ತು, ಎಡಭುಜವು ನಡುಗುತ್ತಿತ್ತು. ನಾನು ಆಗಲೇ ನಿರ್ಧರಿಸಿದನು, ಇಂದೇನೋ ಅಪಾಯದ ಮುನ್ಸೂಚನೆ ಎಂದು. ಅಪಾಯದ ಮುನ್ಸೂಚನೆ, ಅಪಾಯದ ಮುನ್ಸೂಚನೆ. ನಾರು ಪೌಲಶ್ಯ ಬ್ರಹ್ಮನ ಮಗ, ವಿಶ್ವವಸುವಿನ ಸುಪುತ್ರ. ಹಲವಾರು ವರ್ಷಗಳು ತಪಸ್ಸನ್ನು ಆಚರಿಸಿ ಈ ದೇಹವನ್ನೇ ರುದ್ರವಿಣಿಯನ್ನಾಗಿ ಮಾಡಿಕೊಂಡು, ನನ್ನ ಒಡಲನ್ನು ಬಗೆದು ಕರುಳನ್ನು ತಂತಿಯನ್ನಾಗಿ ಮಾಡಿಕೊಂಡು
ಸಾಮಗಾನವನ್ನು ಪಾಡಿ ಶಂಕರಾಭರಣವನ್ನು ನುಡಿಸಿ ಶಂಕರನ್ನೇ ಒಲಿಸಿಕೊಂಡ ಈ ತ್ರಿಭುವನ ಭೀಕರ ಭಯಂಕರನಿಗೆ ಶಕುನಗಳ ಅಪಾಯ. ಕರಾಕ್ಷ, ತಂಗಿಯನ್ನು ರಾಜಮರ್ಯಾದೆಯಿಂದ ಕರೆದುಕೊಂಡು ಬಾ. ಆಗ್ಲೇ ಪ್ರಭು. ಅಣ್ಣ ನೋಡಣ್ಣ ಅವೆಲ್ಲ ತಕೊಂಡ್ ನನ್ನ ತಿಥಿ ಹಂಗ್ ಮಾಡ್ಬಿಟ್ಟವ್ರೆ. ತಂಗಿ, ಏನು ನಿನ್ನ ರೋದನೆ? ಎಲ್ಲಿ ನಿನ್ನ ರೋಚಕ? ಏನಾಯ್ತು ಹೇಳು. ಯಕ್ಷಗರ್ಣ ಗಂಧರ್ವ ಕಿನ್ನರ ಕಿಪ್ಪುರುಷಾದಿ ಆಗಿಯೂ ಯಾರೇ ಆಗಿರಲಿ ಅವರ ಕರಳನ್ನು ಬೈಯದು ನಿನ್ನಗೆ ಮಾಲೆಯನ್ನಾಗುವುದು. ಹೇಳು ನಿನ್ನ ದುಸ್ಥಿಗೆ ಕಾರಣರಾದ. ಅಣ್ಣ ನಾ ಅಂಡಕಾರಣಕ್ಕೆ ಹೋಗಿದ್ದಣ್ಣ. ಅಂಡಕಾರಣ್ಯ ಹ್ಞೂ ಅಣ್ಣ. ನನ್ನ ಕಾರಣ 3 ಜನ ನನ್ನ ಮಾನವ ಅಣ್ಣ. ನರಮಾನವರ ಪ್ರವೇಶ. ಹ್ಞೂ ಅಣ್ಣ. ಅವನು ಆಮ ನಾಮ ಅಲ್ಲ ಅಣ್ಣ, ಆಮ. ಕರಾಕ್ಷ, ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿ. ಹೇಳ್ತೀನಿ ಪ್ರಭು. ಆಕೆ ಹೇಳ್ತಿರೋದು ದಂಡಕಾರಣ್ಯದಲ್ಲಿ 3 ಜನ ಮಾನವರು ಪ್ರವೇಶವಾಗಿದೆ. ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅಂತ 3 ಜನ ಪ್ರಭು. ರಾಮ, ಲಕ್ಷ್ಮಣ, ಸೀತೆ. ಹೌದು ಪ್ರಭು. ಸೀತೆ ಬಹಳ ರೂಪವತಿ ಪ್ರಭು. ನಿಮಗೆ ಜೋಡಿ ಅಂತ ಕರ್ಕೊಂಬರಕ್ ಹೋಗಿದ್ದಾರೆ ಪ್ರಭು. ಈ ಲಕ್ಷ್ಮಣ ಬಹಳ ಪಟಿಂಗ ಪ್ರಭು. ಅಣ್ಣ ಕುಯ್ದು ಕಳಿಸಿದಾನೆ ಪ್ರಭು. ಪಡಚೂರ ಚೌರ್ಯ ಪಡಚೂರ ಚೌರ್ಯ ನಾದಲೋಲನಾದೊಳೇನು ಬರದೊಳ ನಾನವೆಂದ್ರ ಧೀರ ಚೂರ ನನು ಜಮಿಪದೋ ಪರವ ದುರದಿಗಳಿಗೆ ಭೂತರ ಸಿಕ್ಕಿವೆಂ ಪಡಚೂರ ಚೌರ್ಯ. ನಗಡಗಿರುತ್ತೆ ಬಗೆಗಳ ದೇವೇಶನ ನಲಿಸಿ ನಲಿಸುವುದ ಧರ್ಮ ನಲಿಸಿ ನಲಿಸುವುದ ನಗಡಗಿರುತ್ತ ಬಗೆಗಳ ಜವನ ಜಲಗಳಿಸಿದವನ ಮುಖಪರನೆ ಜವನ ಜಲಗಳಿಸಿದವನ ಮಡ ಮಡ ದುರದಿ ತಳಿಸಿ ದೂರದಳು ಕೇಳಿದರೆ ನಮ್ಮ ಕಿಸೆ ನೀವು ಹೋಮ ಹೂವ ಚಲೋಳ್ ಬಳಿರ ನಡೆ ನಡೆ ನಾನೀಗ ಸಿಗಿದ ನಾದಳೇನು ಬರದು ನಾನವೆಂದ್ರ ಧೀರ ಶೂರ ನನಗೆಂಬ ದೊಡ್ಡರವ ದೂರ್ತರ ಸಿಗಿವೆ. ಈ ರೀತಿ ಅಪಮಾನಗೊಳಿಸಿದರೆ ಧುರಾತ್ಮರು ಸಹಿಸಲಾರದ ಅಪಮಾನ. ನಾನು ಈಗಲೇ ದಂಡಕಾರಣ್ಯಕ್ಕೆ ಹೋಗಿ ಆ ಮೋಹನಾಂಗಿಯಾದ ಸೀತೆಯನ್ನು ಸೆಳೆದು ತಂದೆನು. ಕುಂಭಕರ್ಣ, ಸಹಿಸಲಾರದ ಅಪಮಾನ. ರಾಮನ ಎಂದು ಏಗಲೇ ಕರೆದು ಬಿಸಾಡುವ ರಣದೊಳಗೆ ರಾಮನ ಎಂದು ಏಗಲೇ ಕರೆದು ಬಿಸಾಡುವ ರಣದೊಳಗೆ ಅಯ್ಯೋ ಲೋಟ ಪಡಿಪುಡಿ ಅಯ್ಯೋ ಲೋಟ ಕರೆದು ಬಿಸಾಡುವೆ ರಣದೊಳಗೆ ಕರೆದು ಬಿಸಾಡುವೆ ರಣದೊಳಗೆ ಕರೆದು ಬಿಸಾಡುವೆ ರಣದೊಳಗೆ. ಸಹಿಸಲಾರದ ಅಪಮಾನ ರಾಕ್ಷಸ ಕುಲ ಧೀಮಂತ ನೆನೆಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರಿಯನ್ನೇ ಅಪಮಾನಗೊಳಿಸಿದರೆ ಮಾನವರು ಅಗ್ರಜ ನಡಿ ಹೋಗಿ ಪರಿವಾರ ಸಮೇತ ಧ್ವಂಸ ಮಾಡಿಬಿಡೋಣ. ಹಾಗೆ ಆಗಲಿ ಕುಂಭಕರ್ಣ. ಶಾಂತಿ ಕುಂಭಕರ್ಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಆದ್ದರಿಂದ ಆಕೆಯು ನಿನ್ನ ಸುಮ್ಮನೆ ಹೇಳುವುದಿಲ್ಲೇನು ಕೇಳುವುದಿಲ್ಲೇನು? ಅಪ್ಪಣೆ ಇಲ್ಲದ ದಂಡಕಾರಣ ಪ್ರವೇಶ ಮಾಡಿದ್ದಲ್ಲದೆ ಈ ರೀತಿ ಅಪಮಾನಗೊಳಿಸಿದರೆ
ಪರಾಕ್ರಮಶಾಲಿಗಳಾಗಿರಬಹುದು. ಆಮ ಅಕ್ಮಣ ಒದಿಸು ಬೇಡ ಅವನು ಒಂಟಿತ್ತೆ ಆ ತೀರ್ಥೆಯನ್ನು ತಂದು ನಿನ್ನ ಇಷ್ಟದಕ್ಕೆ ಮಾಕೋಣ್ಣ. ತಂಗಿ, ನಾಸಿಕ ಹೋದರೂ ಬುದ್ಧಿ ಮಾತ್ರ ಚಮತ್ಕಾರವಾಗಿರುವುದು. ಎಡೆ ಔಷಧೋಪಚಾರವನ್ನು ಪಡೆ. ಅಕರಾಕ್ಷ, ಮಾವನವರಾದ ಮಾರೀಚರನ್ನು ಬರಮಾಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಬಾ ಮಾವ. ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ, ನನ್ನ ತಂಗಿಯಾದ ಶೂರ್ಪನಿಕೆಯು ದಂಡಕಾರಣಕ್ಕೆ ಹೋಗಿದ್ದಳು. ಅಲ್ಲಿ ಆ ನೀಚರಾದ ರಾಮ ಲಕ್ಷ್ಮಣರು ನನ್ನ ತಂಗಿಯ ಕಿವಿಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿರುವರು. ನೀನು ಭವಿಷ್ಯಜ್ಞನು. ನನ್ನ ತಂಗಿ ಹೇಳಿದಂತೆ ಅವರೇನು ದಾನವರೋ ಅಥವಾ ಮಾನವರೋ ಸರಿಯಾಗಿ ಗುರುತಿಸಿ ಹೇಳು. ದಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ ರಾವಣೇಶ್ವರ. ಮಾವ, ಅಸತ್ಯವನ್ನು ನುಡಿಯುತ್ತಿರುವೆ. ಇಲ್ಲ ರಾವಣೇಶ್ವರ, ನಾನು ನುಡಿಯುತ್ತಿರುವುದು ಅಸತ್ಯವನ್ನು ನುಡಿಯುತ್ತಿರುವೆ. ಇಲ್ಲ ರಾವಣೇಶ್ವರ, ಹೇಳುತ್ತೇನೆ ಸತ್ಯ. ಇಲ್ಲ ಈ ರಾವಣ ಸಮಕ್ಷರದಲ್ಲಿ ಸಮಸ್ಥಳದಲ್ಲಿ ನಿಂತು ಮಾತನಾಡುವುದನ್ನು ಎಲ್ಲಿಂದ ಕಳೆದೆ? ಇವರ ಕಂಕಳಲ್ಲಿರುವ ಕಿತ್ತು ಸಮುದ್ರದಲ್ಲಿ ಬಿಸಾಡು. ಇಲ್ಲ ರಾವಣೇಶ್ವರ, ನುಡಿಯುತ್ತಿರುವುದು ಸತ್ಯ. ರಾವಣೇಶ್ವರ ಸೈರಿಸು. ತನುಜನ ಸೈರಿಸು, ಅಗ್ರಜ. ವಿಭೀಷಣ. ಅಗ್ರಜ, ಲಂಕಾರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವುದಾದರೆ ಮಾರೀಚರೊಬ್ಬರೇ. ಆತನನ್ನು ನಿಂದಿಸಿ ನಾನು ಅವಮಾನಕ್ಕೆ ಈಡಾಗಲಾಗಲ್ಲ. ಗುರುವಿಂದಲೇ ನನಗೆ ಅಸಾಧ್ಯವಾಗಿದೆ. ವಿಭೀಷಣ, ಮುಗಿಯಿತೋ ನಿನ್ನ ಗುಡ್ಡು ಉಪದೇಶ. ನಾನು ಚತುರ್ವೇದ ಪಾರಂಗದ ಮಹಾಬ್ರಾಹ್ಮಣ. ನಿನ್ನ ಗೊಡ್ಡು ಉಪದೇಶಗಳು ನನಗೆ ಅನಾವಶ್ಯಕ. ನಿಲ್ಲು ಮಾವ. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ನನ್ನಲ್ಲಿ ಉಪ್ಪುಂಡು ಬೆಳೆದಿರುವೆ. ನೀನು ನನಗೆ ಸಹಾಯ ಮಾಡಲೇಬೇಕು. ಹೇಳು ಸಾರ್ವಭೌಮ, ನನ್ನಿಂದಾಗಬೇಕಾದ ಸಹಾಯವೇನು? ಮಾವ, ಆ ನೀಚರಾದ ರಾಮ ಲಕ್ಷ್ಮಣರು ನಿನ್ನ ತಮ್ಮನಾದ ಸುಭಾವವನ್ನು, ತಾಯಿಯಾದ ತಾಟಿಕೆಯನ್ನು ಕೊಂದದ್ದನ್ನು ಮರೆತೆಯ ಮಾವ. ಅದು ಅಲ್ಲದೆ ನಿನ್ನನ್ನು ವಾಯುಶಾಸ್ತ್ರದಿಂದ ಘಾತಿಸಿ ನಿಂದಿಸಿ ಶ್ರೀಲಂಕಾ ದ್ವೀಪ ಸಮುದ್ರಕ್ಕೆ ತಳ್ಳಿದ್ದನ್ನು ಮರೆತೆಯ ಮಾವ.
ಆಗ ನಾನು ನಿನ್ನ ದುಸ್ಥಿತಿಗೆ ಮರುಗಿ ನಿನ್ನ ವಿದ್ವತ್ತಿಗೆ ಮೆಚ್ಚಿ ನನ್ನ ಆಸ್ಥಾನದಲ್ಲಿ ನಿನ್ನನ್ನು ಪ್ರಧಾನ ಸಲಹೆಗಾರನಾಗಿ ಮಾಡಿಕೊಂಡದ್ದು ಮರೆತೆಯ ಮಾವ. ಮಾವ, ನೀನೇನು ಸಾಮಾನ್ಯದನೆ? ಇಂದ್ರಜಾಲ, ಮಹೇಂದ್ರಜಾಲ, ಯಕ್ಷಿಣಿ ವಿದ್ಯೆ ಮುಂತಾದ ವಿದ್ಯೆಗಳಲ್ಲಿ ಪಾರಂಗತನಾಗಿರುವ ನಿನಗೆ ಈ ಲೋಕದಲ್ಲೇ ನಿನ್ನನ್ನು ಸರಿಗಟ್ಟಿರುವರು ಯಾರಿವರು ಮಾವ? ಆ ನೀಚರಾದ ರಾಮಲಕ್ಷ್ಮಣರು ದಂಡಕಾರಣ್ಯದಲ್ಲಿ ಪರ್ಣಶಾಲೆ ನಿರ್ಮಾಣ ಮಾಡಿಕೊಂಡು ವಾಸಿಸುತ್ತಿರುವರು. ನೀನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಆ ಪರ್ಣಶಾಲೆಯ ಮುಂದೆ ಸುಳಿದಾಡುತ್ತಿರು. ಸೀತೆಯು ಮೋಹಿತಳಾಗಿ ಅದನ್ನು ತಂದುಕೊಡುವಂತೆ ಹೇಳುವಳು. ಎಷ್ಟೇ ಆಗಲಿ ಆ ಬಡರಾಮನು ತನ್ನ ಪತ್ನಿಯ ಬಯಕೆಯನ್ನು ಈಡೇರಿಸದೆ ಹೋಗದನು. ಮಾವ, ನಿನ್ನ ತಂತ್ರ ಚಾತುರ್ಯದಿಂದ ಆ ರಾಮ ಲಕ್ಷ್ಮಣರನ್ನು ವಂಚಿಸಿ ಬಹುದೂರ ಸೆಳೆದುಕೊಂಡು ಹೋಗು. ಆಗ ಮೋಹನಾಂಗಿಣಿಯಾದ ಭೂಜಾತಿಯಾದ ಸೀತೆಯನ್ನು ಸೆಳೆದು ತರುವೆನು. ಮಾವ, ಈಗಿಂದೀಗಲೇ ಈ ಕಾರ್ಯವನ್ನು ಮಾಡಬೇಕು. ಕ್ಷಮಿಸು ಸಾರ್ವಭೌಮ, ಈ ಹಿಳಿ ವಯಸ್ಸಿನಲ್ಲಿ ನನ್ನಿಂದ ಈ ಕಾರ್ಯ ಆಗದು. ಮಾವ, ಯಾರ ಮುಂದೆ ಮಾತನಾಡುತ್ತಿರುವುದು ಎಂಬುದನ್ನು ನಿನಗೆ ಪ್ರಜ್ಞೆ ಇದೆಯೋ? ನಾನೇನು ಸಾಮಾನ್ಯದನೆ? ಜನ್ಮದ್ವೇಷಿಯಾದವರಿಗೆ ಒಂದು ಮುಖ, ಜಾತ ವೇದ ಅಗ್ನಿಗೆ 2 ಮುಖ, ತ್ರಿಮೂರ್ತ ಸ್ವರೂಪನಾದ ದತ್ತಾತ್ರೇಯನಿಗೆ 3 ಮುಖ, ನನ್ನ ಪಿತಾಮಹ ಬ್ರಹ್ಮನಿಗೆ 4 ಮುಖ, ನನ್ನ ಆರಾಧ್ಯ ದೈವ ಪರಶನಿಗೆ 5 ಮುಖ, ಷಣ್ಮುಖನಿಗೆ 6 ಮುಖ, ನಾಗನಿಗೆ 7 ಮುಖ, ದುಷ್ಟರನ್ನು ಸಂಹರಿಸುವ ದುರ್ಗಿಗೆ 8 ಮುಖ, ನವದಾದನಿಗೆ 9 ಮುಖ. ಆದರೆ ಈ ದಶಗಂಡ ರಾವಣನಿಗೆ 10 ಮುಖ. ಇಂತಹ ಅತುಳ ಪರಾಕ್ರಮೆಯ ಮುಂದೆ ಮಾತನಾಡುತ್ತಿರುವೆಯ? ಹೇಳು, ಈಗೇನು ನಾನು ಹೇಳಿದಂತೆ ಕೇಳುವೆಯೋ ಇಲ್ಲ ನನ್ನ ದಂಡಕ್ಕೆ ಆಹುತಿ ಆಗುವೆಯೋ? ಈ ದುಷ್ಟ ರಾವಣನಿಂದ ಸಂಹಾರ ಆಗುವುದಕ್ಕಿಂತ ಸತ್ಪುರುಷ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷ ಹೊಂದುವುದೇ ಮೇಲು. ಇರಲಿ ರಾವಣೇಶ್ವರ, ನಾನು ಈಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಶ್ರೀ ರಾಮ ಲಕ್ಷ್ಮಣರನ್ನ ಬಹುದೂರ ಕೊಂಡೊಯ್ಯುವೆನು. ತದನಂತರ ನಿನ್ನ ಕಾರ್ಯವನ್ನ ನೆರವೇರಿಸಿಕೊಳ್ಳ. ಈಗ ಸರಿದಾರಿಗೆ ಬಂದೆಯೋ ಮಾವ? ಬರಲೇಬೇಕು ಮಾವ. ಕಾರ್ಯ ಸಾಧನೆಗಾಗಿ ನಿನ್ನನ್ನು ಶಿಕ್ಷಿದ್ದೇನೆ ವಿನಃ ಶಿಕ್ಷಿಸುವುದಕ್ಕೆ ಅಲ್ಲ ಮಾವ. ನಾನು ಆಡಿರುವ ಮಾತುಗಳು ನಿನ್ನ ಮನಸ್ಸಿಗೆ ಚುಚ್ಚಿದರೆ ಅದನ್ನು ಬಿಚ್ಚು ಮನಸ್ಸಿಂದ ಮನ್ನಿಸಿ ಕಾರ್ಯೋನ್ಮುಖನಾಗು ಮಾವ. ನಡೆ ಮಾವ. ಸರಿ ರಾವಣ. ಸಭಿಕರೇ, ಸಹೋದರರೇ, ಇನ್ನು ನಮ್ಮ ಮುಂದಿನ ಕಾರ್ಯ ಸೀತಾಪಹರಣ. ಪರಶಿವನೇ ಪಾಲಿಸ ನಿವಾಸ ಬಾಲಚಂದ್ರಶೇಖರ. ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಕಾಲಕೋಟ ಭಕ್ಷಿಸಿದ ಶಂಕರ ಅಭಯಂಕರ. ಕಾಲಕೋಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರದರ ಪಿನಾಕದರ ತ್ರಿನೇತ್ರದರ ಪಿನಾಕದರ. ಹರ ಹರ ಶಿವಶಂಕರ ಹರ ಹರ ಶಿವಶಂಕರ ಹರ ಹರ ಶಿವಶಂಕರ. ಜಟಾಜೋಟ ನೀಲಕಂಠ ಪರಶಿವನೇ ಪಾಲಿತ ಚಂದ್ರಮೌಳಿ ಕಟನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಅಯ್ಯೋ, ನಾನೆಂತಹ ಪಾಪ ಕಾರ್ಯಕ್ಕೆ ಕೈ ಹಾಕಿರುವೆ. ಹಿಂದೆ ವಿಶ್ವಾಮಿತ್ರರ ಯಾಗವನ್ನು ಭಂಗ ಮಾಡಲು ಹೋಗಿ
ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆನು. ಅಲ್ಲದೆ ಶ್ರೀರಾಮಚಂದ್ರರ ಬಾಣಕ್ಕೆ ಗುರಿಯಾಗಿ ತತ್ತರಿಸಿ ಹೋಗಿರುವೆನು. ಸೀತಾಮಾತೆ ಯಾರು, ಶ್ರೀರಾಮಚಂದ್ರನಾರೋ ಎಂದು ತಿಳಿಯದ ಈ ಅವಿವೇಕಿಯು ಸೀತಾಮಾತೆಯನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂದು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ದುರಂಕಾರಿಗಳಿಗೆ ವಿಪರೀತ ಬುದ್ಧಿ ಎಂಬಂತೆ ಈತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಲ್ಲದೆ ಸೀತಾಮಾತೆಯನ್ನು ಕದ್ದು ತರಲು ಹೊರಟಿರುವ ಈ ದುರಂಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಲ್ಲದೆ ಸೀತಾಮಾತೆಯನ್ನು ಕದ್ದು ತರುವುದರಿಂದ ಇಡೀ ಲಂಕಾನಗರವೇ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಮೃಗಮಯ ದೇಹವಾ ಇಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದು ಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವುದು. ಏನು ಹೇಳಿದ್ರು ಜಾನಕಿ? ಮಾಯಾ ಮೃಗವನ್ನೇನಿದ ನೋಡಿ ಬಯಸುವುದೇಕೆಯಿರ ಜಾನಕಿ ಮಾಯಾ ಮೃಗವನ್ನೇನಿದ
ಮಾಯೇ ಸೀತಾ 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 दानव माये प्रेम जाये दानव माये प्रेम जाये जानकी दानव माये प्रेम जाये दानव माये प्रेम जाये ನಿಜವನು ಅರುವೆ ತಿಳಿಯದ ನಿಜವನು ಅರುವೆ ತಿಳಿಯದ ನಿಜವನು ಅರುವೆ ತಿಳಿಯದ ನಿಜವನರುವೆ ತಿಳಿಯದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಹೇಗೆಗಿದ ಮಾಯಾ ಮೃಗವ ನೀನಿದ ನನಗೆ ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ ಮೋಹವು ಸಲ್ಲದು ಅಸುರ ಮಾಯೆಯೊಳು ಮೋಹವು ಸಲ್ಲದು ಅಸುರ ಮಾಯೆಯೊಳು ಖಂಡಿತ ಕೆಡುಕಿದು ಸೀತಾ 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 ಜಾನಕಿ ಖಂಡಿತ ಕೆಡುಕಿದು ಜಡ ಜಗತ್ತಿಯ ಕೇಳು ಖಂಡಿತ ಕೆಡುಕಿದು ಜಡ ಜಗತ್ತಿಯ ಕೇಳು ಖಂಡಿತ ಕೆಡುಕಿದು ಜಡ ಜಗತ್ತಿಯ ಕೇಳು ಆಲಿಪುದು ಮಾತೊಂದ ಈ ಕೇಳೆ ಪ್ರಿಯ ಸಖಿಯೇ ಆಲಿಪುದ ಮಾತೊಂದ ಈ ಕೇಳೆ ಪ್ರಿಯ ಸಖಿಯ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಹೇಗೆಗಿದ ಮಾಯಾ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ ಜಾನಕಿ ಕನಕಮಯವಾದ ದೇಹದಿಂದ ಕೂಡಿರುವ ಇಂತಹ ಸಾರಂಗವನ್ನ ಇದುವರೆಗೂ ನಾನು ಈ ಸ್ಥಳದಲ್ಲಿ ಕಂಡಿಲ್ಲ. ಅದನ್ನು ನೋಡಿದರೆ ನನಗೇಕೋ ಮಾಯಾಮೃಗವೆಂದೇ ಸಂದೇಹವಾಗುತ್ತಿರುವುದು. ಆದ್ದರಿಂದ ಅದನ್ನು ಬಯಸಬೇಡ ಜಾನಕಿ. ಪುತ್ರ, ಅದು ಮಾಯಾಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ.
ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ಬೇಡ ಸೀತಾ, ನಾವು ಈ ಹಿಂದೆ ಶೂರ್ಪಣಖಾ ದೇವಿಯನ್ನ ಅಪಮಾನ ಮಾಡಿ ಕಳಿಸಿದ್ದು. ಆದ್ದರಿಂದ ರಾಕ್ಷಸರು ನಮ್ಮನ್ನು ವಂಚಿಸಲೆಂದು ಈ ರೀತಿ ಬಂದಿದ್ದರೂ ಬಂದಿರಬಹುದು. ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನಮ್ಮನ್ನೂ ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದು ಕೊಡುತ್ತೇನೆ ಸೀತಾ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವಿಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಕೂಡುದು ಈ ಮೃಗವನ್ನೇ ಹಿಡಿದುಕೊಡಬೇಕು, ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು. ಜಾನಕಿ, ಶಾಂತಳಾಗು ದೇವಿ. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ ಕರೆದರ? ಜಾನಕಿಯು ಈ ಸಾರಂಗವನ್ನು ಬಯಸಿದ್ದಾಳೆ. ನಾನೇ ಹಿಡಿದು ತರುತ್ತೇನಣ್ಣ. ಬೇಡ ತಮ್ಮ, ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಈಡೇರಿಸಬೇಕಾದ್ದು ಪತಿಯಾದವನ ಕರ್ತವ್ಯ. ಆದ್ದರಿಂದ ನಾನೇ ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಮೃಗವಾದರೆ ಅದನ್ನು ಕೊಂದು ಬರುತ್ತೇನೆ. ಹಾಗೆ ಆಗಲಿ ಅಣ್ಣ. ನಾನು ಬರುವ ತನಕ ಸೀತೆಯೋರ್ವಳನ್ನು ಬಿಟ್ಟು ಈ ಸ್ಥಳದಿಂದ ಕದಡ ಕೊಡೋದು ತಿಳಿಯಿತೆ? ಹಾಗೆ ಆಗಲಿ ಅಣ್ಣ. ಎಲೆ ಮೃಗವೇ, ಎಲ್ಲಿಗೆ ಹೋಗುವೆ? ಎಲ್ಲಿಗೆ ಹೋಗುವೆ ಉಳ್ಳ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಉಳ್ಳ ಮೃಗವೇ ನೀ? ಅಲ್ಲಿಯ ನಿನ್ನಯ ಸೊಲ್ಲ ನಾಡಾಗಿವೆ, ಅಲ್ಲಿಯ ನಿನ್ನಯ ಸೊಲ್ಲನು ಆಡಾಗಿವೆ. ಅಲ್ಲಿಯ ನಿನ್ನಯ ಸೊಲ್ಲನು ಆಡಾಗಿವೆ. ಎಲ್ಲಿಗೆ ಹೋಗುವೆ ಉಳ್ಳ ಮೃಗವೇ? ಸೀತಾ, ಲಕ್ಷ್ಮಣ, ಲಕ್ಷ್ಮಣ, ಸೀತಾ, ಲಕ್ಷ್ಮಣ. ಲಕ್ಷ್ಮಣ, ಕೇಳಿದೆಯಾ ನಿನ್ನಣ್ಣನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಧ್ವನಿಯೇನೋ ಕೇಳಿ ಬಂತು ತಾಯಿ. ನನಗೆ ಆ ಸ್ವರದಲ್ಲಿ ನಂಬಿಕೆ ಇಲ್ಲ ತಾಯಿ. ನೀವು ಧೈರ್ಯದಿಂದಿರಿದ ಮಾತೆ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಲಕ್ಷ್ಮಣ. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ಅಲ್ಲದೆ ಅಣ್ಣನ ಬಳಿ ಧನುರ್ಬಾಣಗಳಿರುವವು. ನೀವು ವ್ಯಥೆಪಡಬೇಡಿ, ಧೈರ್ಯದಿಂದಿರುವುದು ಮಾತೆ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರೂ ಸರಿ, ಶೂರಾದಿ ಶೂರನಾದರೂ ಸರಿ, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ ಸಹಜವಿಲ್ಲವೇ? ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಏನು, ಹೋಗಲಾರೆಯ ಲಕ್ಷ್ಮಣ? ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಯಲ್ಲ ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರಿಂದ ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಹೀಗರ್ಥವಾಯಿತು. ನಿನ್ನನ್ನು ಕೇಡಿಗಾಹುತಿಯಾದರೆ ಸುಲಭವಾಗಿ ಈ ನಿನ್ನತ್ತಿಗೆಯು ನಿನ್ನವಳಾಗುಳೆಂಬ ದುರಾಲೋಚನೆ ಏನು? ರಾಮಚಂದ್ರ, ಉರಿಯೋಳ್ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಎರಿಯುತ್ತಿರುವ ಉರಿಯೋಳ್ ಕಾಸಿದ ಸರಳಿನ
ಜನನಿ, ಏನು ಹೇಳಿದ್ರಿ ತಾಯಿ? ನಿಮ್ಮ ಬಾಯಿಂದ ಇಂತಹ ಮಾತುಗಳೇ? ನಾನು ನಿಮ್ಮನ್ನು ನನ್ನ ಎತ್ತ ತಾಯಿ ಸುಮಿತ್ರಾ ದೇವಿಗಿಂತಲೂ ಹೆಚ್ಚಾಗಿ ಭಾವಿಸಿದ್ದೇನಮ್ಮ, ಹೆಚ್ಚಾಗಿ ಭಾವಿಸಿದ್ದೆ. ಹಾಗಲ್ಲಮ್ಮ, ಆಗಲಿ, ನಾನು ನಿಮ್ಮ ಮಾತಿನಂತೆ ಹೋಗುತ್ತೇನೆ. ಆದರೆ ನನ್ನದೊಂದು ಕೋರಿಕೆ ತಾಯಿ. ಏನದು? ನಾನು ಇಲ್ಲಿ ಸಪ್ತಋಷಿಗಳ ರೇಖೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವವರೆಗೆ ಈ ರೇಖೆಗಳನ್ನು ದಾಟಿ ನೀವು ಹೊರಗೆ ಹೋಗಬಾರದು ತಾಯಿ. ಇದೇ ನನ್ನ ಕೋರಿಕೆ. ಹಾಗೆ ಆಗಲಿ, ಜಾಗೃತಿಯಾಗಿ ಹೊರಡು. ಮೃಗ ಪಕ್ಷಿಗಳಿರ, ನನ್ನ ಮಾತೆಯನ್ನು ನೀವೇ ಕಾಪಾಡಬೇಕು, ನನ್ನ ಮಾತೆಯನ್ನು ನೀವೇ ಕಾಪಾಡಬೇಕು. ಭವತಿ ಭಿಕ್ಷಾಂದೇಹಿ. ಭವ ಪಾಶನಾಶ ಏಷ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಢಮ 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 ಢಮರು ಗದರನೆ ನಾಟ್ಯಲೋಲ ಶಿವನೇ ಢಮ 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 ಢಮರು ಗದರನೆ ನಾಟ್ಯಲೋಲ ಶಿವನೇ ಲೋಕವ ಕಾಯುವ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ನಮಸ್ಕರಿಸುವೆ. ಭದ್ರೆ, ನಿನಗೆ ಮಂಗಳವಾಗಲಿ. ಹಸಿದು ಬಳದೆ ಬಂದಿರುವ ನನಗೆ ಏನಾದರೂ ಆಹಾರವನ್ನು ನೀಡು ತಾಯಿ. ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದಿರಿ. ಎಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ಈ ವೇಳೆಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣನು ವಂಚಿಸಿ ಬಹುದೂರ ಕರೆದುಕೊಂಡು ಹೋಗಿರಬಹುದು. ಈಕೆಯನ್ನು ಈಗಲೇ ಅಪಹರಿಸುವನು. ಅಬ್ಬಾ, ಎಂತಹ ಜ್ವಾಲೆ! ಭಲೆ ಲಕ್ಷ್ಮಣ, ಭಲೆ! ಮೆಚ್ಚಲೇಬೇಕಾದದ್ದು ನಿನ್ನ ಭ್ರಾತೃಭಕ್ತಿಯನ್ನು ಮಾತೃಭಕ್ತಿಯನ್ನು. ಅತ್ತಿಗೆ ಸಂರಕ್ಷಣೆಗಾಗಿ ಸಪ್ತಋಷಿಗಳನ್ನೇ ಪ್ರತಿಷ್ಠಾಪಿಸಿರುವಲ್ಲವೇ? ಉಪಾಯದಿಂದ ಕಾರ್ಯ ಸಾಧಿಸಬಲ್ಲ. ಅಯ್ಯೋ, ಹಸಿವು, ದಾಹ. ಭದ್ರೆ, ಏನಾದರೂ ಆಹಾರ ನೀಡುತ್ತೆ. ಇದು ಸ್ವೀಕರಿಸಿ ಪೂಜ್ಯರೇ. ಮುಂದೆ ಬಂದು ಭಿಕ್ಷೆಯನ್ನು ನೀಡು ತಾಯಿ. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವುದು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ನಿನ್ನನ್ನು ಕ್ರೂರ ಮೃಗಗಳಿಂದಲೂ ರಾಕ್ಷಸರ ಮಾಯೆಯಿಂದಲೂ ರಕ್ಷಿಸುವ ಸಲುವಾಗಿ ಈ ಸಪ್ತಋಷಿಗಳ ಆಜ್ಞೆ. ನಮ್ಮಂತಹ ಮುನಿಪಂಗವಾದಿಗಳಿಗೆ ಭಿಕ್ಷೆ ನೀಡಲು ಅಭ್ಯಂತರವೇನು? ನೀಡುವುದಾದರೆ ನೀಡು, ಇಲ್ಲವಾದರೆ ನಾನು ಹಸುವಿನಿಂದ ಬಳಲಿ ಈ ನಿನ್ನ ಮಂದಿರದಲ್ಲಿ ಹಸು ನೀಗಿದರೆ ನಿನಗೆ ಬ್ರಹ್ಮಹತ್ಯ ದೋಷವು ಪ್ರಾಪ್ತವಾಗುತ್ತದೆ. ಕೋಪಿಸಲಾಗದು, ಶಾಂತರಾಗಿ. ಇದು ನಿಮ್ಮಿಚ್ಛೆಯಂತೆ ಭಿಕ್ಷೆಯನ್ನು ನೀಡುವೆನು, ಸ್ವೀಕರಿಸಿ.
ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಇದೋ ನೋಡು ಬಹುಲಕ್ಷ ವಂಶಗಳ ಮುದಿ ಜಂಗಲ, ಇದೋ ನೋಡು ಬಹುಲಕ್ಷ ವಂಶಗಳ ಮುದಿ ಜಂಗಲ, ಇದೋ ನೋಡು ಹರಿರಾಯರ ಗಂಡನ, ಇದೋ ನೋಡು ಸುಪ್ರಚಂಡ ಬಾಹುವಿನ, ಇದೋ ನೋಡು ದಾನವೇಂದ್ರನ, ಇದೋ ನೋಡು ದಾನವೇಂದ್ರನ, ರಾವಣ ಸಾರ್ವಭೌಮನ ನೋಡೇ ಜಾನಕಿ. ನೋಡು ತ್ರಿಲೋಕ ವಿಖ್ಯಾತವಾದ ತ್ರಿಮೂಲ ಭಯಂಕರ ಈ ರಾವಣೇಶ್ವರನನ್ನ. ನಡೆ ನಡೆ, ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು, ನಡೆ ಲಂಕಾನಗರಕ್ಕೆ. ರಾಮಚಂದ್ರ, ನಿನ್ನ ಮಾತನ್ನು ಕೇಳಿದ ನಾನೆಂತಹ ವಿಪತ್ತಿಗೆ ಗುರಿಯಾದನಲ್ಲ ಸ್ವಾಮಿ. ಈ ದೂರ್ತನಾದರೂ ಮೋಸದಿಂದ ನನ್ನನ್ನು ಅಪಹರಿಸಿಕೊಂಡು ಹೋಗಲೆತ್ತಿಸುತ್ತಿರುವುದು. ಈ ಪಾಪಿಯಿಂದ ನಾನು ಪಾರಾಗುವ ಬಗೆಯಾದರೂ ಹೇಗೆ? ಈ ಸಮಯದಲ್ಲಿ ನನ್ನನ್ನು ರಕ್ಷಿಸುವರಾದ್ರೆ ಯಾರು? ಜಾನಕಿ, ನನ್ನ ಇಷ್ಟದ ಮಡದಿಯಾಗಿ ಸ್ವರ್ಣ ಲಂಕೆಯ ಸೌಭಾಗ್ಯಯುತವಾಗಿ ಸುಖದಿಂದಿರುವಂತೆ ನಡೆ ಲಂಕಾನಗರಕ್ಕೆ. ಅಯ್ಯೋ, ಯಾರಾದರೂ ಕಾಪಾಡಿ, ಯಾರಾದರೂ ರಕ್ಷಿಸಿ. ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ರಾಮಚಂದ್ರ, ಎಲ್ಲಿರ್ಬಿರಿ, ಬೇಗ ಬಂದು ನನ್ನನ್ನು ಕಾಪಾಡಿ. ಯಾರು ತಾಯಿ? ದಶರಥ ರಾಮ ಎಂದು ರೋಧಿಸುತ್ತಿರುವೆಯಲ್ಲ, ಕಾರಣವೇನು ತಾಯಿ? ಅಯ್ಯ, ನಾನಾದರೂ ಅಯೋಧ್ಯಾಧಿಪತಿಯಾದ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತುಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲೆತ್ತಿಸುತ್ತಿರುವ ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಛೇ ನಾರಿ ಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೆ. ಯಾರೋ ನೀನು? ಏಯ್, ಯಾರೋ ನೀನು? ಮೊದಲು ಮೇಡಗಳಲ್ಲಿ ಅಲೆದು ಸಮುದ್ರ ತಡೆಯಲ್ಲಿ ಸತ್ತು ಬಿದ್ದಿರುವ ಪ್ರಾಣಿಗಳು ತಿಂದು ಜೀವಿಸುವ ನೀನು ನನ್ನನ್ನು ತಡೆಯಲು ಯತ್ನಿಸಿರುವೆಯಾ? ಯಾರೋ ನೀನು? ಮೊದಲು ನೀನಾರಂಬುದನ್ನು ಮಗಳೋ. ನಾನು ಯಾರು? ಯಾರ ಹೆಸರು ಕೇಳಿದ ತಕ್ಷಣವೇ ಸಮಸ್ತ ಪೃಥ್ವಿ ತಲ್ಲಣಗೊಳ್ಳುವುದು. ಯಾರ ಹೆಸರು ಕೇಳಿದ ತಕ್ಷಣವೇ ಮಹಾಬ್ರಾಹ್ಮಣ ಚತುರ್ವೇದ ಪ್ರಾಧಾನ್ಯದ ತ್ರಿಭುವನ ಭಯಂಕರ ರಾವಣೇಶ್ವರನೆಂದು ಕರೆಯುವರು. ನೀನು ಯಾರೆಂಬುದನ್ನು ಮಗಳು. ಈಕೆಯು ಚೀರುತ್ತಾ ಸ್ಮರಿಸುತ್ತಿದ್ದಳಲ್ಲ, ಆ ದಶರಥನ ಮಿತ್ರ ಜಟಾಯು. ಓಹೋ, ಜಟಾಯು ಬಹಳ ಪರಾಕ್ರಮಶಾಲಿಯ ಒಂದನ್ನು ತಿಳಿದಿರುವೆನು. ಉಪಾಯದಿಂದಲೇ ಇವನನ್ನು ಗೆಲ್ಲಬೇಕು. ಎಲ್ಲೋ ಜಟಾಯು, ನಾವಿಬ್ಬರೂ ಸಮಬಲಶಾಲಿಗಳಾಗಿರುವುದರಿಂದ ನಮ್ಮ ಪ್ರಾಣದ ನೆಲೆಯನ್ನು ತಿಳಿದು ಯುದ್ಧವನ್ನು ಮಾಡೋಣ. ಹಾಗೆ ಹೇಳು, ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯು ಈ ನನ್ನೆರಡು ರೆಕ್ಕೆಗಳಲ್ಲಿ. ನಿನ್ನ ಪ್ರಾಣದ ನೆಲೆ ಎಲ್ಲಿರ್ಬೋದು? ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲು ಉಂಗುಷ್ಟದಲ್ಲಿರುವುದು. ಸಿದ್ಧನಾಗು.
ನಿನ್ನನ್ನು ರಕ್ಷಿಸಲು ಬಂದ ಜಟಾಯು ಗತಿಯೋ ನಿನಗೂ ಆಗುವುದು. ಸಿದ್ಧರಾಗು. ಅಯ್ಯೋ, ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿ ಇಂತಹ ದುಸ್ಥಿತಿ. ಏನು ಮಾಡಲಿ, ನಾನೀಗೇನು ಮಾಡಲಿ? ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆ ಆದರೆ ಹೇಗೆ? ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರ್ಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ, ಪಕ್ಷಿರಾಜನೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ರಾಮಚಂದ್ರ, ಜಾನಕಿ, ಇನ್ನು ನಿನ್ನನ್ನು ರಕ್ಷಿಸುವವರು ಯಾರು ಇರುವುದಿಲ್ಲ. ಈ ನಿನ್ನ ರೂಪಿಗೂ ನನ್ನ ಗುಣಗಾಂಭೀರ್ಯಕ್ಕೂ ಸರಿ ಹೋಲುವಂತಹ ನನ್ನನ್ನು ಹೊಂದಿ ಲಂಕಾದಲ್ಲಿ ಸುಖವಾಗಿ ಬಾಳುವಂತೆ ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದುಕೊಂಡು ಆ ರಾಮನಲ್ಲಿ ಯಾವ ಸುಖವನ್ನು ಹೊಂದಿವೆ? ಪುಷ್ಪ ಕೈಮಾನ ಸಿದ್ಧವಾಗಿರುವುದು. ನಡೆಯುವಂತಹ ನಗರಕ್ಕೆ